ಮಕ್ಕಳಿಗೆ ಮಕ್ಕಳು ಅವರ ನಮ್ಮ ಭಾವ ಅವರನ್ನು ಟೋಟಲ್ ಆಗಿ ನಮಗೆ ಸೇವೆ ಮಾಡೋದಕ್ಕೆ ಈಶ್ವರನ ಕೃಪೆ ಸದಾ ಇಲ್ಲಿ ಕರಿ ಬೆಳೆಸ್ತಾ ಇದ್ದೇವೆ. ಕುಟುಂಬಕ್ಕೆ ನಾವು ಹಾರ ಹಾಕಿ ಸನ್ಮಾನ ಮಾಡಬೇಕು. ಯಾಕೆಂತಂದ್ರೆ ಅವರು ಚಿಕ್ಕ ಮಗುವಿಂದ ನಮ್ಮ ಕುಟುಂಬ ಇವರು ಸದಾಶಿವನ ಕುಟುಂಬದಲ್ಲಿ ಇಡೀ ಫ್ಯಾಮಿಲಿ ಕೆಲಸ ಮಾಡೋದು ಅವರಿಗೂ ಆ ಭಗವಂತ ಸದಾ ಒಳ್ಳೇದು ಮಾಡಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಓಂ ನಮಃ ಶಿವಾಯ. ಅವ್ರ ಜೊತೆ ನೋಡ್ಕೋತಾರೆ ನಮ್ಮ ಹೃದಯಪೂರ್ವಕ ವಂದನೆಗಳನ್ನು ಹೇಳ್ತಾ ಮಾಲೆಯ ಮಾತಿಗೆಲ್ಲ ಮರಳಿ ಓಂ ನಮಃ ಶಿವಾಯ. ಸದಾ ಇರಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಇಲ್ಲಿ ಇಡೀ ಕುಟುಂಬ ನಮ್ಮ ದೇವಸ್ಥಾನದ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಹೃದಯಪೂರ್ವಕ ವಂದನೆಗಳು. ಓಂ ನಮಃ ಶಿವಾಯ. ಯೋಗೇಶ್ ಅವರು ಚೀಫ್ ಮಿನಿಸ್ಟರ್ ಪ್ರಯತ್ನ ಮೆಡಲ್ ಪಡೆದಂತಹ ಒಂದು ಗಣ್ಯ ವ್ಯಕ್ತಿ. ಅವರು ನಮ್ಮ ದೇವಸ್ಥಾನಕ್ಕೆ ಬಂದು ರಕ್ಷಣೆಯನ್ನು ಕೊಟ್ಟಿದ್ದಾರೆ. ನಮ್ಮ ಕಾಲಭೈರವ ನಮ್ಮ ಹೃದಯಪೂರ್ವಕ ವಂದನೆಗಳು. ಶಿವನ ಆಶೀರ್ವಾದ ಇನ್ನೂ ಅವರು ನಮ್ಮ ಅಭಿವೃದ್ಧಿಯರು ದೊಡ್ಡದಾಗಿ ಸದಾ ಇಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ಓಂ ನಮಃ ಶಿವಾಯ. ಯಾವತ್ತ ಹಾಗೆ ಇರಬೇಕು ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ತೇವೆ. ಓಂ ನಮಃ ಶಿವಾಯ. ಖುಷಿ ಈ ಒಂದು ಶಿವನ ಸನ್ನಿಧಿಯಲ್ಲಿ ಹಾರ ಬದಲಿಸಿಕೊಂಡು ಅವರು ಸದಾ ನೋಡಿ ನಮ್ಗೆ ಎಂತ ಭಾಗ್ಯ ಅಂತಂದ್ರೆ ಇವತ್ತು ಹಲವಾರು ಜೋಡಿಗಳು ಆ ಶಿವನ ಸನ್ನಿಧಿಯಲ್ಲಿ ಹಾರ ಬದಲಿಸಿಕೊಳ್ತಾ ಇದ್ದಾರೆ. ಅವರ ಜೊತೆಗೆ ಅವರಿಗೆ ಒಳ್ಳೆದಾಗಲಿ ಅಂತ ಹೇಳಿ ಓಂ ನಮಃ ಶಿವಾಯ. ಸಂತೋಷ್ ಇವಾಗ ಮತ್ತೆ Happy married life, Santosh. ಅವರ ಕುಟುಂಬ ಸಮೇತವಾಗಿ ಸೇವೆ ಮಾಡ್ತಾ ಇದ್ದಾರೆ. ನಮ್ಮ ಸಂತೋಷಕ್ಕೆ ವಿಶೇಷವಾದಂತಹ ಒಂದು ಕಡೆಯಿಂದಾನೇ ಗಿಡ ಕೊಡ್ತೀವಿ. ನೀವು ಗಿಡನ ಬೆಳೆಸಿದಾಗ ಪ್ರತಿ ವರ್ಷ ಅದಕ್ಕೆ ಆಗುವಂತ ನೀರಿನ ಖರ್ಚು, ಗೊಬ್ಬರದ ಖರ್ಚು ದೇವಸ್ಥಾನನೇ ಕೊಡುತ್ತೆ. ಅದಕ್ಕೆ ಇನ್ಚಾರ್ಜ್ ಬಂದು ಸಂತೋಷ್. ನಿಮ್ಗೆ ಮನೆ ಹತ್ರ ಇರೋದಕ್ಕೆ ಹೊಂಗೆ ಮರ, ಬೇವಿನ ಮರ, ಗಣಿ, ಮಹಾಗಣಿ ಮತ್ತು ಅರಳಿ ಮರ ಬೆಳೆಸಿದವರಿಗೆ ಚಿನ್ನದ ಕಾಸನ್ನು ಕೊಡ್ತೇವೆ. ಏನ್ ಕೊಡ್ತೇವೆ? ಚಿನ್ನದ ಕಾಸು. ಯಾರು ಜಾಗನ ಹುಡುಕಿ ಆ ಜಾಗದಲ್ಲಿ ಅರಳಿ ಮರ ಇಟ್ಟು ಅರಳಿ ಮರವನ್ನು ಬೆಳೆಸ್ತಾರೋ ಅವ್ರಿಗೆ ಚಿನ್ನದ ಕಾಸನ್ನು ಕೊಡ್ತೇವೆ. ಅದಕ್ಕೆ ಮೊದಲ ಇದು ನಮ್ಮ ಸಂತೋಷಿಗೆ ಈ ಒಂದು ಚಿನ್ನದ ಕಾಯಿನನ್ನ ಕೊಡ್ತಾ ಇದ್ದೇವೆ. ಯಾಕಂತಂದ್ರೆ ಅವರು ವಾಷಿಂಗ್ಟನ್ ಪಕ್ಷದಲ್ಲಿ ಚಿನ್ನದ ಅರಳಿ ಮರವನ್ನು ಬೆಳೆಸಿದ್ದಾರೆ. ಈ ರೀತಿ ನಿಮಗೂ ಬೆಳ್ಳಿ ಚಿನ್ನ ಬೇಕು ಅಂತಂದ್ರೆ ಗಿಡ ಬೆಳೆಸಿ ಹಣ ಗಳಿಸಿ, ಗಿಡ ಬೆಳೆಸಿ ಹಣ ಗಳಿಸಿ. ನಮ್ಮ ದೇವಸ್ಥಾನದ ಮ್ಯಾನೇಜರ್ ಪ್ಲಸ್ ದೇವಸ್ಥಾನದ ಎಲ್ಲಾ ರೀತಿಯಲ್ಲಿ ಉತ್ಸವದಲ್ಲಿ ತಗೊಂಡು ಮಾಡ್ತಾ ಇರ್ತಾರೋ ಅವರು ಅರಳಿ ಮರ ಬೆಳೆಸಿದ್ದಾರೆ. ನೀವು ಬೆಳೆಸಿ, ನಿಮಗೋಸ್ಕರ ಇದು ವ್ಯವಸ್ಥೆ ಇದೆ. ಹೆಚ್ಚು ಕಡೆ 20 ಬಂಗಾರದ ಕಾಸಿದೆ. ಆ 20 ಬಂಗಾರದ ಕಾಸು ನಿಮ್ಗೆ ಕೊಡಬೇಕು ಅಂತ ನನಗೆ ಆಸೆ. ಯಾರು ಇದರಲ್ಲಿ ಮುಂದೆ ಬಂದು ಅರಳಿ ಮರ ಬೆಳೆಸ್ತಾರೆ ಅವ್ರಿಗೆ
ಚಿನ್ನದ ಕಾಸು ಇರುತ್ತೆ. ಅದೇ ಜಾಗದಲ್ಲಿ ನಾರ್ಮಲ್ ಆಗಿ ಬೇವಿನ ಮರ, ಹೊಂಗೆ ಮರ, ಮಹಾಗಣಿ ಇವುಗಳನ್ನ ಬೆಳೆಸಿದವರಿಗೆ ವಿಶೇಷವಾದಂತ ಬಹುಮಾನ ಇರುತ್ತೆ. ಅವ್ರಿಗೆ ಅದು ಸ್ಪೆಷಲ್ ಆಗಿ ಶಿವರಾತ್ರಿ ಸ್ಟೇಜ್ ಮೇಲೆ ಕೊಡ್ತೇವೆ. ಅದನ್ನ ನೀವು ಇವತ್ತಿಂದ ಯಾರು ಆಸಕ್ತರು ಇರ್ತಾರೋ ಅವ್ರು ಬಂದು ಸಂತೋಷ ಹತ್ರ ಮರ ಗಿಡ ತಗೊಂಡು ಹೋಗ್ಬೋದು, ಬೆಳೆಸ್ಬೋದು. ಜಾಗ ನೀವು ನೋಡಬೇಕು. ಮಾಡಿ ಯೋಗನ ಶುರು ಮಾಡ್ತಾ ಇದ್ದಾರೆ. ಆಸಕ್ತಿ ಇರೋರು ದೇವಸ್ಥಾನದಲ್ಲಿ ಬಂದು ಅದರ ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು. ಅವರು ದೇವಸ್ಥಾನದ ಸೇವೆ ರಕ್ಷಕರು, ಅವ್ರ ಜಿಮ್ಮರ್, ನಮ್ಮ ದೇವಸ್ಥಾನದ ಜಿಮ್ಮರ್ ಅವರು. ಕಾಲು ಬೇರೆ ಸೇನೆ ಅಲ್ವಾ, ಫುಲ್ ಎನರ್ಜಿ ಆಗಿರ್ಬೇಕು ಅಂತೇಳಿ ಅದೇ ತರ ಉಳಿದುಕೊಂಡಿದ್ದಾರೆ. ಅವರಿಗೆ ಮೇನು ಲೈನ್ ಮೇಂಟೆನೆನ್ಸ್ ಮಾಡೋದು, ಕ್ಯೂ ಮೇಂಟೆನೆನ್ಸ್ ಮಾಡೋದು, ಇದಕ್ಕೆಲ್ಲಾನು ಅವರು ನಮಗೆ ಜೊತೆಗಿದ್ದು ಮಾಡಿಕೊಟ್ಟಿದ್ದಾರೆ. ಅವ್ರಿಗೋಸ್ಕರ ಈ ಒಂದು ಸಂದರ್ಭದಲ್ಲಿ ಶುಭ ಕೋರ್ತಾ ಇವತ್ತು ಮತ್ತೆ ವಿಶೇಷವಾಗಿ ಆಹಾರ ಬದಲಿಸಿಕೊಂಡು ನೂತನ ಜೀವನವನ್ನು ಪ್ರಾರಂಭಿಸಿ ಆದಷ್ಟು ಬೇಗ ಅವರಿಗೆ ಭಗವಂತ ಸಂತಾನ ಬರಬೇಕು ಅಂತೇಳಿ ಭಗವಂತನನ್ನು ಪ್ರಾರ್ಥಿಸ್ತೇವೆ. ಓಂ ನಮಃ ಶಿವಾಯ. ಈ ಒಂದು ಸಂದರ್ಭದಲ್ಲಿ ಅವರಿಗೆ, ಅವರ ಕುಟುಂಬಕ್ಕೆ ಭಗವಂತನ ಕೃಪೆ ಸದಾ ಇರಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಮಸ್ತೆ. ಓಂ ನಮಃ ಶಿವಾಯ. ಮತ್ತೊಂದು ವಿನಂತಿ ಏನಂತಂದ್ರೆ, ದೇವಸ್ಥಾನಗಳು, ಯಾವುದೇ ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದೊಳಗಡೆ ದೇವರೇ ದೊಡ್ಡವನಾಗಿರ್ತಾರೆ. ದೇವರು ನಂತರನೇ ಎಲ್ಲರೂ. ಹಾಗಾಗಿ ಯಾರೇ ಪಾದಸ್ಪರ್ಶನೆ ಮಾಡಬೇಕಂತಂದ್ರು ದೇವಸ್ಥಾನದ ಹೊರಗಡೆ ಅಥವಾ ಬೇರೆ ಕಡೆನೆ ಅವರ ಪಾದಕ್ಕೆ ನಾವು ನಮಸ್ಕಾರ ಮಾಡಬೇಕು. ಯಾಕೆಂತಂದ್ರೆ ಇಲ್ಲಿ ಯಾರು ಆಗಲಿ ದೊಡ್ಡವರಾಗಿರೋದಿಲ್ಲ. ಹಾಗಾಗಿ ದೇವರ ಸನ್ನಿಧಿಯಲ್ಲಿ ದೇವರಿಗೆ ಮಾತ್ರ ಪ್ರಣಾಮ ಮಾಡೋಣ. ಆಚೆ ಬಂದಾಗ ಅವ್ರಿಗೆ ಯಾರಾದ್ರೂ ನೀವು ಗೌರವ ಸಲ್ಲಿಸಬೇಕಂತಂದ್ರೆ ಆಚೆ ಬಂದಾಗ ಅವ್ರಿಗೆ ನಾವು ಪ್ರಣಾಮ ಮಾಡೋದು ಉತ್ತಮ ಮತ್ತು ಉಳಿತು. ಓಂ ನಮಃ ಶಿವಾಯ. ಈಗ ನಮ್ಮ ದೊಡ್ಡ ಮಾರಿ ಮತ್ತು ಚಿಕ್ಕ ಮಾರಿ ಅವರಿಗೆ ಹಾರ ಹಾಕಿ ಎಲ್ಲರೂ ಒಂದು ವಾರ ಹಬ್ಬ ಮಾಡಿದ್ವಿ. ಅವರು 3 ವಾರ ಹಬ್ಬ. ಇನ್ನೊಂದು ಸಹ ಬಂದು ಶಿವರಾತ್ರಿ ಮುಂಚೆ 1 ವಾರ ಕೆಲಸ ಮಾಡಿದ್ರು, ಶಿವರಾತ್ರಿ ಆದ್ಮೇಲೆ 1 ವಾರ ಕೆಲಸ ಮಾಡಿ ಅವರು ಇದು ಮಾಡಿಕೊಂಡಿದ್ದಾರೆ. ಅವರಿಗೆ ನಮ್ಮ ಹೃದಯಪೂರ್ವಕ ವಂದನೆಗಳನ್ನ ಹೇಳ್ತಾ ಅವರ ಕುಟುಂಬಕ್ಕೆ ಸದಾ ಬಂದಾಗ ಅವ್ರ ಸೇವೆನ ಅವರು ಮಾಡ್ತಾರೆ. ಅವ್ರಿಗೆ ಅವ್ರ ಫ್ರೆಂಡ್ಗೆ ಇದ್ದಂತೆ ಬಹುಮಾನ ಕೊಡಬೇಕು ಅಂತ ಫೀಲ್ ಮಾಡ್ತಾ ಇದ್ದೀವಿ. ಓಂ ನಮಃ ಶಿವಾಯ. ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ತೇವೆ. ಜನ ಇರುವಾಗಲೇ ಎಲ್ಲ ಪ್ರಾರ್ಥನೆ ಮಾಡ್ತಾ ಅವ್ರಿಗೆ ಮತ್ತೊಂದು ಭಾಗದಲ್ಲಿ ನೋಡಿ, ವೀರರಿಗೆಲ್ಲ ವಿಶೇಷವಾದಂತ ಇದು ಅಂತೇಳಿ ಅವರಿಗೆ ವಿಶೇಷವಾದ ಪ್ರಕಾಶ್ ಅವರಿಗೆ, ಅವ್ರ ಕುಟುಂಬಕ್ಕೆ ಭಗವಂತ ಸದಾ ಉಳಿತು ಮಾಡಲಿ ಅಂತ ಹೇಳಿ ಈ ಜಾಗದಲ್ಲಿ ತುಂಬಾ ಜನ ಇನ್ನೂ ಕೊಟ್ಟಿಲ್ಲ. ಅಂತಂದ್ರೆ ಅವ್ರಿಗೆ ನಮ್ಮ ಹೃದಯಪೂರ್ವಕ ವಂದನೆಗಳನ್ನು ಹೇಳ್ತಾ ಅವರಿಗೆ ಭಗವಂತ ಸದಾ ಉಳಿತು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇವೆ. ಓಂ ನಮಃ ಶಿವಾಯ. ಇಲ್ಲಿ ಚಪ್ಪಾಳೆ ಭಗವಂತ ಸದಾ ಉಳಿತು ಮಾಡಲಿ ಅಂತೇಳಿ ಕುಟುಂಬಕ್ಕೆ ಭಗವಂತ ಒಳ್ಳೆಯದು ಮಾಡಲಿ ಅಂತೇಳಿ ಸದಾ ನಾವು ಪ್ರಾರ್ಥಿಸೋಣ. ನೆಕ್ಸ್ಟ್ ನಮ್ಮ ಮದಿಯನ್ನ ಫ್ಯಾಮಿಲಿ ಬರ್ತಿರ್ಬೇಕು. ಅವ್ರ ತಂದೆ ತಾಯಿ ಹಾರ ಬದಲಿಸ್ಕೊಂಡು ಅವ್ರ ಮಗ ನೋಡಿರಲ್ಲ, ಇದೇ ಹಾರ ಬದಲಿಸ್ಕೊಂಡು ಮತ್ತೆ ಹೊಸ ಜೀವನ ಚೆನ್ನಾಗಿ ಸದಾ ಜೀವನ ಅನುಗ್ರಹದಲ್ಲಿ ಇರಬೇಕು ಅಂತೇಳಿ ಪ್ರಾರ್ಥಿಸ್ತೇವೆ. ನಮ್ಮ ಹಳೆ ಕಾರ್ಯಕರ್ತರಲ್ಲಿ ಇವರೆಲ್ಲ ಚಿಕ್ಕ ಹುಡುಗರಿಂದ ಸದಾ ಎಲ್ಲಿ ತುಂಬಾ ಒಳ್ಳೆ ಹುಡುಗ ಅಂತಂದ್ರೆ ನನ್ನ ಒಬ್ಬನೇ ಅವನೇ ಇಲ್ಲ.
ಯಾರು ಬಂದಿಲ್ಲ ನಮ್ಮ ಈ ಸಂದರ್ಭದಲ್ಲಿ ಪ್ರಕಾಶ್ ಮೇಸ್ತ್ರಿ ಅವ್ರಿಗೆ ಮತ್ತು ಅವರ ಕುಟುಂಬಕ್ಕೆ ಮುಂದೆ ಹಸಿರು ಏನಿದೆ ಆ ಹಸಿರಿಗೆ ಪೂರ್ತಿ ಕಾರಣ ಅವರೇ. ಅವ್ರಿಗೂ ಮತ್ತು ಅವರ ಕುಟುಂಬಕ್ಕೂ ಭಗವಂತ ಸದಾ ಒಳಿತು ಮಾಡಲಿ ಅಂತ ಹೇಳಿ ಕೆಲಸ ಮಾಡ್ತಾರೆ. ಶಿವರಾತ್ರಿಯಲ್ಲಿ ನಮಗಿಂತ ಹೆಚ್ಚಾಗಿ ಅವರು ಇದ್ದು 24 hours ಕುಟುಂಬದಲ್ಲೆಲ್ಲ ಅವರ ಇಡೀ ಕುಟುಂಬಕ್ಕೆ ನಮ್ಮ ಹೃದಯಪೂರ್ವಕ ವಂದನೆಗಳನ್ನು ಹೇಳ್ತಾ ಅವರಿಗೆ ಭಗವಂತ ಸದಾ ಒಳಿತು ಮಾಡಲಿ ಅಂತ ಹೇಳಿ ವಂದನೆಗಳನ್ನು ಹೇಳೋಣ. ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಕೊಡೋಣ. ದೇವಸ್ಥಾನದ ಸುತ್ತಲಲ್ಲಿ ಗುಡಿಸೋದು ಅವ್ರ ಕೈಗಾದಂಥ ಸೇವೆ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಸದಾ ಒಳ್ಳೆಯದು ಮಾಡಲಿ ಅಂತ ಹೇಳಿ ಅವ್ರಿಗೂ ಅವ್ರ ಕುಟುಂಬಕ್ಕೂ ಸದಾ ಭಗವಂತ ಒಳ್ಳೆಯದು ಮಾಡಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಈಗ ತಾನೇ ನಮ್ಗೆ ಬಂದಿದ್ದಾರೆ. ಅವ್ರು ನೋಡೋದಕ್ಕೆ ಅವರಿಗೆ ಋಷಿಗಳ ತರ ಇರ್ತಾರೆ. ಅವ್ರು ನೋಡಿದ್ರೆ ಎಲ್ಲರೂ ಖುಷಿ ಆಗ್ತಾರೆ. ಅವರಿಗೆ ನಮ್ಮ ಹೃದಯಪೂರ್ವಕ ವಂದನೆಗಳೇನಂತ ಅಂತ ಹೇಳಿ ನಮ್ಮ ಹೃದಯಪೂರ್ವಕ ಅಜ್ಜಿ ಮತ್ತು ಅವರ ತಾಯಿಯವರು ಅವ್ರನ್ನ ಕಳಿಸ್ಕೊಟ್ಟು ಈ ಸೇವೆ ಮಾಡುತ್ತಂತ ಅವರಿಗೆ ಈ ಸಂದರ್ಭದಲ್ಲಿ ಅಮ್ಮನವರ ಕೃಪೆ ಅವರಿಗೆ ಯಾವಾಗಲೂ ಇದ್ದೇ ಇರುತ್ತೆ. ಆ ಮಹಾತಾಯಿ ಪಾರ್ವತಿ ದೇವಿಯ ಕೃಪೆಯಿಂದ ಅವರು ಸದಾ ಭಗವಂತನಲ್ಲಿ ವಂದನೆಗಳನ್ನು ಹೇಳ್ತಾ ಅವರು ಈ ಒಂದು ಸೇವೆಗೆ ಅವರ ಕುಟುಂಬಕ್ಕೂ ಭಗವಂತ ಒಳ್ಳೆಯ ಮಾಡಲಿ ಅಂತೇಳಿ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಹೇಳ್ತೇನೆ. ನಮಸ್ಕಾರ. ಈ ಒಂದು ವ್ಯವಸ್ಥೆಯನ್ನೆಲ್ಲ ಮಾಡಿಕೊಟ್ಟು ಈ ರೀತಿ ಆಲೋಚನೆ ಬರೋದಕ್ಕೆಲ್ಲ ದಾರಿ ಮಾಡಿಕೊಟ್ಟು ಯಾವ ಕಾರ್ಯಕರ್ತರು ಯಾರಾದ್ರೂ ಕಾರ್ಯಕರ್ತರು ಮಿಸ್ಟೇಕ್ ಯಾರಾದ್ರೂ ಕರೆದಿಲ್ಲ ಅಂತಂದ್ರೆ ಏನಪ್ಪ ನಾವು ಅನ್ಕೊಂಡೇ ಇರ್ಲಿಲ್ಲ. ನೋಡ್ತಾ ಇದ್ರೆ ಇವೆಲ್ಲ ನಮಗೆ ಜನ ಎಲ್ಲ ಇದ್ದಾರ. ಈ ಪೃಥ್ವಿಯ ಸಮೂಹದಲ್ಲಿ ನಮಗೆ ಮಾಡಲಿಕ್ಕೆ ನಾನು ಅನಂತ ಅನಂತ ಧನ್ಯವಾದ ಮಾಡ್ತೀನಿ. ಮುಖ್ಯವಾಗಿ ಶೆಟ್ಟರನ್ನು ನಾನು ನೋಡೇ ಇಲ್ಲ, ಹೆಸರು ಕೇಳಿದ್ದೇನೆ. ಅವ್ರು ನೋಡಿದ್ದಕ್ಕೆ ನನಗೆ ಬಹಳ ಬಹಳ ಸಂತೋಷ ಆಗ್ತಾ ಇದೆ. ಧನ್ಯವಾದಗಳು. ಮತ್ತೆ ಸಾಯಂಕಾಲ 6 ಗಂಟೆಗೆ ಟೈಮ್ ಟು ಟೈಮ್ ಸೇವೆ ಮಾಡ್ತಾ ಇದ್ದಾರೆ. ಅವರಿಗೆ recording. ನಂತರ ನಮ್ಮ ಗಣೇಶ್ ಭಟ್ರು ಅವ್ರ ಮನೆಯವರು ಪ್ರಾರ್ಥಿಸ್ತಾ ಅವರಿಗೆ ವಿಶೇಷವಾದ ಸದಾಶಿವ
ವಿನಂತಿಸಿಕೊಳ್ತೇವೆ. ಇವ್ರ ಸೇವೆ ಮನುಷ್ಯ ಬಂಗಾರದಂತಹ ಒಂದು ಸೇವೆ ಅವರಿಗೋಸ್ಕರ ಶಿವಪುರ ಒಂದು ಸದಾ ಈ ಸಂದರ್ಭದಲ್ಲಿ ನಮ್ಮ